ವ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋನ ಫುಲ್ ಜೋಶಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ಇಟ್ಸ್ ಮೈ ಬರ್ಡೇ ಟುಡೇ. ಸೊ ಹಾಗಾಗಿ ಇದಾಗಿರುತ್ತೆ ಬರ್ಡೇ ವ್ಲಾಗ್, ಜಸ್ಟ್ ರ್ಯಾಂಡಮ್ ವ್ಲಾಗ್, ನನ್ನ ಬರ್ಡೇ ಹೇಗಾಗುತ್ತೆ ಏನು ಅಂತ. ಸೊ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ನನ್ನ ಬರ್ಡೇ ಆ್ಯಂಡ್ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಇಟ್ಸ್ ಕೈಂಡ್ ಆಫ್ ಲೈಕ್ ಎರಡು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಒಂದು ಕಡೆ ಬರ್ಡೇ, ಇನ್ನೊಂದು ಕಡೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವೆರಿ ರೇರ್ ಕೇಸಲ್ಲಲ್ವ ಈ ರೀತಿ ಆಗೋದು. ಸೊ ತುಂಬ ರೇರ್ ಕೇಸ್. ಸ್ವಲ್ಪ ಜನ ಕೇಳಿದಾಗ ಓ ಹೌದಾ ಅಂತ ಒಂಥರ ಆಶ್ಚರ್ಯ ಪಡ್ತಾರೆ. ಇವಾಗ ಟೈಮ್ ಬಂದು 12 o'clock ಆಗಿದೆ, ಮಧ್ಯಾಹ್ನ 12 o'clock ಆಗಿದೆ. ಸೊ ಫ್ರೆಂಡ್ ಜೊತೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಐ ಜಸ್ಟ್ ಗಾಟ್ ರೆಡಿ ಹಿಯರ್. ಅಂದರೆ ಡ್ರೆಸ್ ಇದು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್. ಆ್ಯಕ್ಚುಲಿ ಇದು ಸ್ಪೇರ್ ಆಗಿ ಸುಮ್ಮನೆ ಇರಲಿ ಅಂತ ಹೇಳಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇದರ ಒಂದು ಶಾರ್ಟ್ ವಿಡಿಯೋನ ನಾನು ಆಲ್ರೆಡಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಆಲ್ರೆಡಿ ಪೋಸ್ಟ್ ಆಗಿರುತ್ತೆ. ಸೊ ಪ್ಲೀಸ್ ಅಲ್ಲಿ ನೋಡಿ. ಇನ್ ಕೇಸ್ ನಿಮಗೆ ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂತ ಐತೆ, ಪ್ಲೀಸ್ ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನಾನು ಅಲ್ಲಿ ಆನ್ಲೈನ್ ಅಂದರೆ ಅದೊಂದು ಸ್ವಲ್ಪ ಇರುತ್ತಲ್ಲ, ಫಿಟ್ಟಿಂಗ್ ಹೇಗಿರುತ್ತೋ ಅಥವಾ ಡ್ರೆಸ್ ಸೈಜ್ ಸರಿ ಹೋಗುತ್ತಾ ಇಲ್ವಾ ಅಂತ. ಸೊ ಥ್ಯಾಂಕ್ಫುಲಿ ಡ್ರೆಸ್ ಫಿಟ್ಟಿಂಗ್ ಆಗಲಿ ಎಲ್ಲ ಕರೆಕ್ಟಾಗಿ ಚೆನ್ನಾಗಿದೆ. ಏನು ಹೈಲೈಟ್ ಏನಪ್ಪ ಈ ಡ್ರೆಸ್ಗೆ ಅಂತ ಅಂದರೆ ಇದು ಸ್ಲೀವ್ಸ್ ಅಂತಲೇ ಹೇಳ್ಬೋದು. ಸೊ ನೆಟ್ಟೆಡ್ ಸ್ಲೀವ್ಸ್ ಇದು ಈ ರೀತಿ ಒಂದು ಡಿಸೈನ್ ಬರುತ್ತೆ, ಇಷ್ಟವರೆಗೂ ಸ್ಲೀವ್ಸ್ ಲೆಂತ್ ಇರುತ್ತೆ. ಇದ್ರ ಜೊತೆಗೆ ನಾನು ಬಂದು ಈ ಒಂದು ನೆಕ್ ಪೀಸ್ನ ತೊಗೊಂಡೆ ನಾನು. ತೋರಿಸ್ತೀನಿ. ಸೊ ದಿಸ್ ಇಸ್ ದ ನೆಕ್ ಪೀಸ್, ಬ್ಯೂಟಿಫುಲ್ ನೆಕ್ ಪೀಸ್, ತುಂಬಾ ಚೆನ್ನಾಗಿದೆಯಲ್ಲ. ಸೊ ಈ ನೆಕ್ ಪೀಸ್ ಬಂದು ನಾನು ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದು. ಸೊ ಮೋಸ್ಟ್ಲಿ ವಿಡಿಯೋ ನೋಡ್ತಿರೋರಲ್ಲಿ ಬೆಂಗಳೂರವರೇ ಆಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಸೊ ಬೆಂಗಳೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗಾಂಧಿ ಬಜಾರ್ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲದೆ ಇರೋರೇ ವಿದ್ಯಾರ್ಥಿ ಭವನ್ ಇಸ್ ದ ಲ್ಯಾಂಡ್ಮಾರ್ಕ್, ಐ ಕ್ಯಾನ್ ಟೆಲ್. ಸೊ ಆ ಒಂದು ಲ್ಯಾಂಡ್ಮಾರ್ಕ್ ಹೇಳಿದರೆ ಪ್ರಾಬಬ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದಿ ಇಯರಿಂಗ್ಸ್. ಅಂದರೆ ಸೆಟ್ ಅಲ್ಲ ಇದು, ನೆಕ್ ಪೀಸ್ ಹಾಗೆ ಇಯರಿಂಗ್ ಬಂದು ಸೆಟ್ ಅಲ್ಲ. ಈ ಇಯರಿಂಗ್ಸ್ ಬಂದು ನಾನು ಸಪ್ರೇಟಾಗಿ ತೊಗೊಂಡಿದ್ದು. ಸೊ ನೆಕ್ ಪೀಸೇ ಸಪ್ರೇಟಾಗಿ ಆ್ಯಂಡ್ ಇಯರಿಂಗ್ ಸಪ್ರೇಟಾಗಿ ನಾನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡೆ. ಒಂದು ಇವೆಂಟ್ ಬುಕ್ ಮಾಡಿ ಅಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂತ ಇದ್ರೆ ಚೆನ್ನಾಗಿದೆ, ಪ್ಲೀಸ್ ಇಲ್ಲಿ ನೋಡಿ. ನೀವು ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಪ್ಲ್ಯಾನ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಇವೆಂಟ್, ಫಾಗ್ ಎಂಟ್ರಿ, ಕೇಕ್ ಆಗಿರಲಿ, ಫೋಟೋಗ್ರಾಫಿ ಎಲ್ಲ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಒಂದು 3 or 4 hours ಏನೋ ಕೊಡ್ತಾರೆ ಅವರು. ಸೊ ನೀವು ಅವ್ರಿಗೆ ಮಾತಾಡಿದರೆ ಚೆನ್ನಾಗಿರೋದು. ಸೊ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅದು. ನಾನು ಲಾಸ್ಟ್ ಇಯರ್ ಆ ರೀತಿ ಒಂದು ಸರ್ಪ್ರೈಸ್ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದೆ. ಆ್ಯಂಡ್ ಅದಕ್ಕೆ ಲಾಸ್ಟ್ ಇಯರ್ ಬಂದು ನಾನು ತಿರುಪತಿಲಿದ್ದೆ. ಕರೆಕ್ಟಾಗಿ ನನ್ನ ಬರ್ಡೇ ದಿನ ಇದೇ ದಿನವೇ ನಾನು ಆ ತಿರುಪತಿಲಿ ಇದ್ದೆ. ಅವತ್ತೇ ದರ್ಶನಕ್ಕೆ ನಾವು ಬುಕ್ ಮಾಡ್ಕೊಂಡಿದ್ದು. ಸೊ ಅಲ್ಲೋಗಿ ತಿರುಪತಿಲಿ ಇದ್ದಿದ್ದರಿಂದ ನಾನು ಮೀಟ್ ಮಾಡೋದಕ್ಕಾಗಲಿಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ ಬೀನ್ ಲೈಕ್ 2 years. ಅಂದರೆ ಮೀಟ್ ಆಗ್ತೀವಿ, ಬರ್ಡೇ ದಿನ ನಾನು ಹೇಳ್ತಿರೋದು. ಸೊ ಬರ್ತ್ಡೇ ದಿನ ಮೀಟಾಗಿ 2 years ಆಗೋಗಿದೆ. ಸೊ ಈ ಸಾರಿ ಆದರೂ ಮೀಟ್ ಮಾಡೋಣ ಅಂತ ಹೇಳಿ ಆ್ಯಂಡ್ ಐ ಗಾಟ್ ರೆಡಿ ಹಿಯರ್. ಸೊ ಬೆಳಿಗ್ಗೆ ಪ್ಲ್ಯಾನ್ ಮಾಡಿ ಓಕೆ ಅಂತ ಪಟ ಅಂತ ಪ್ಲ್ಯಾನ್ ಮಾಡಿ ಬೇಗ ರೆಡಿ ಆದೆ. ಸೊ ಇದನ್ನು ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟೆಡ್. ಈಗ ನೀವಿಲ್ಲಿ ನೋಡ್ತಿರುವಂಥ ಕ್ಲಿಪ್ಪಿಂಗ್ಸ್ ಬಂದು ಬೆಳಿಗ್ಗೆ ತೊಗೊಂಡಿರುವಂಥ ವೀಡಿಯೋಸ್ ಇದು. ಸೊ ರೈನ್ಬೋ ನೀವಿಲ್ಲಿ ನೋಡ್ಬೋದಲ್ಲ, ಎಷ್ಟು ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಜಸ್ಟ್ ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ, ಬಿಕಾಸ್ ಹೆವಿ ಬಿಸಿಲಿತ್ತಲ್ಲ, ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗೆ ಜಸ್ಟ್ ರ್ಯಾಂಡಮ್ ಆಗಿ ವೀಡಿಯೋನ ಮಾಡಿದೆ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಬಂದು ಉಗ್ಗಣಿ ಅಂತ ಹೇಳ್ತಾರೆ ಇದನ್ನು. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಗೊತ್ತು ಅಂತ. ದಿಸ್ ಇಸ್ ಮೋರ್ ಆಫ್ ಆಂಧ್ರ ಸ್ಟೈಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಅಂದರೆ ನಾವು ಚಿತ್ರಾನ್ನ ಮಾಡ್ತೀವಲ್ಲ, ಸೊ ಅನ್ನ ಹಾಕೋ ಬದಲು ಇಲ್ಲಿ ನೆನೆಸಿರುವಂಥ ಕಡಲೆ ಪುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಕಡಲೆ ಪುಡಿನ ಹಾಗೆ ಲೆಮನ್ನ ಸ್ವಲ್ಪ ಹಾಕಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ಅಂದರೆ ಇದಕ್ಕೆ ಕಾಂಬಿನೇಷನ್ ಬಂದು ಮಿರ್ಚಿ ಬಜ್ಜಿ ಅಂತ ಹೇಳ್ತಾರಲ್ಲ, ಮೆಣಸಿನ್ಕಾಯಿ ಬಜ್ಜಿ, ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್. ಅಲ್ಲಿ ತುಂಬ ಫೇಮಸ್ ಅದು ಆಂಧ್ರಲ್ಲಿ. ಸೊ ಈ ರೆಸಿಪಿ ನಿಮಗೆ ಗೊತ್ತು ಅಥವಾ ನಿಮ್ಮನೇಲಿ ಈ ಒಂದು ರೆಸಿಪಿನ ಮಾಡ್ತೀರಾ ಅಂತ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನಾನಿಲ್ಲಿ ರೀಚ್ ಆದೆ, ಬಟ್ ದೀಕ್ಷಾ ಇನ್ನೂ ರೀಚ್ ಆಗಿರಲಿಲ್ಲ. ದೀಕ್ಷಾ ಅಂದರೆ ನನ್ನ ತಂಗಿ ದೀಕ್ಷಾ ಅಲ್ಲ, ನನ್ನ ಫ್ರೆಂಡ್ ಹೆಸರು ಕೂಡ ದೀಕ್ಷಾನೇ. ದೀಕ್ಷಾ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಇನ್ನು ರೀಚ್ ಆಗಿದ್ನಲ್ಲ, ಸೊ ಆ್ಯಂಬಿಯನ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಚಿಕ್ಕದಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಥ್ಯಾಂಕ್ ಯು. ಬರ್ಡೇಗೆ ನಾವು ಮೀಟಾಗಿ ಆ್ಯಕ್ಚುಲಿ ತುಂಬ ದಿನನೇ ಆಗೋಗಿತ್ತು. ಸೊ ಮೋರ್ ದ್ಯಾನ್ 2 years ಆಗೋಗಿತ್ತು. ಸೊ
ಫ್ರೆಂಡ್ಸ್ ಇನ್ನು ಸಿಕ್ಕಿದ ಮೇಲೆ ಟೈಮ್ ಹೋಗೋದಂತೂ ಗೊತ್ತಾಗೋದೇ ಇಲ್ಲ. ಸೊ ಇಲ್ಲಿ ಹಾಗೆ ಇನ್ನು ಮಾತಾಡಿಕೊಂಡು ವಿ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎರಡಲ್ಲ 3 1 2 3 ಫಸ್ಟ್ ಒಂದೇ ಇದು ಇಲ್ಲಪ್ಪ, ಇದು ಅಮ್ಮನ್ಗೆ ಹಾಕಿದ್ದು, ಇಲ್ಲಿ ಶೇಡ್ ಮಾಡಿದ್ನಲ್ಲ ಸೊ ಹಾಗಾಗಿ. ಇದಕ್ಕೆ ಆ್ಯಕ್ಚುಲಿ ನೆಕ್ ಪೀಸು ತೊಗೊಂಡೆ. ಸೊ ಇಲ್ಲಿ ಅವಳಿಗೆ ನೆಕ್ ಪೀಸ್ ಬಗ್ಗೆ ಅದೇ ಹೇಳ್ತಿದ್ದೆ, ನಾನು ಆಗಲೇ ಸ್ಟಾರ್ಟ್ ಆಫ್ ದ ವಿಡಿಯೋಲಿ ತೋರಿಸಿದ್ನಲ್ಲ. ಸೊ ನೆಕ್ ಪೀಸ್ ಅದು ಇಲ್ಲಿ ನಾನೇನು ಹಾಕಲಿಲ್ಲ ಬಿಕಾಸ್ ಇಟ್ ವಿಲ್ ಬಿ ಟೂ ಗ್ರ್ಯಾಂಡ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಕಲಿಲ್ಲ ನಾನು. ಆ್ಯಂಡ್ ಇಲ್ಲಿ ಫುಡ್ನ ಆರ್ಡರ್ ಮಾಡ್ತಿದ್ವಿ. ಸೊ ಕಮಿಂಗ್ ಟು ದ ಫುಡ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಸೊ ಆ್ಯಂಬಿಯನ್ಸ್ ಕೂಡ ಅಷ್ಟೇ, ನಾನು ಆಗಲೇ ಹೇಳಿದ್ನಲ್ಲ. ಸೊ ಇಲ್ಲಿ ಒಂದು ಸ್ಮಾಲ್ ಫೌಂಟೇನ್ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು, ವಿತ್ ಸಮ್ ಗ್ರೀನರಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಪ್ಪ 3 ಡಾಟು ಏಯ್ ಇಲ್ಲಿ ರೆಸ್ಟೋರೆಂಟ್ಸಲ್ಲೆಲ್ಲ ಈ ಎಸ್ಥೆಟಿಕ್ ಆಗಿ ಏನೋ ಸಾಸ್ನ ನೀಟಾಗಿ ಇಲ್ಲಿ ಪ್ಲೇಟಿಂಗಲ್ಲಿ ಮಾಡ್ತಾರಲ್ಲ, ಸೊ ಆ ರೀತಿ ಟ್ರೈ ಮಾಡ್ತಿದ್ಲು. ಸೊ ಇಟ್ ವಾಸ್ ಜಸ್ಟ್ ಲೈಕ್ ದ್ಯಾಟ್. ಸಮ್ಮರ್ ಸೈಕ್ಲಿಸ್ಟ್ ಏನಿದು ಸಬ್ಬಕ್ಕಿ ಸೂಪ್ ಇದು ಗಾರ್ನಿಶಿಂಗ್ ಇಟ್ಟಿರೋದು ಪ್ರಾಬಬ್ಲಿ. ಸೊ ಒಂದು ಸ್ವಲ್ಪ ಹೊತ್ತು ಇನ್ನು ಟೈಮ್ ಸ್ಪೆಂಡ್ ಮಾಡಿ ಹೊರಟೆ ನಾನು. ಆ್ಯಂಡ್ ಇನ್ನು ಸಂಜೆ ಬಂದು ನಾವು ಹೋಗಿದ್ದು ಬಂದು ದೊಡ್ಡ ಗಣೇಶ ಸ್ವಾಮಿ ದೇವಸ್ಥಾನಕ್ಕೆ. ಅಂದರೆ ಬಸವನಗುಡಿಯಲ್ಲಿ ಇರುವಂಥ ದೊಡ್ಡ ಗಣಪತಿ ದೇವಸ್ಥಾನ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಎವ್ರಿ ಬರ್ಡೇಗೆ ನಾವಿಲ್ಲಿ ಇಲ್ಲೇ ಹೋಗೋದು. ಅಂದರೆ ನನ್ನ ಬರ್ಡೇ ಹಾಗೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ. ಸೊ ಅವಾಗಿಂದಲೂ ಅಷ್ಟೇ ಮ್ಯಾಂಡೇಟ್ರಿ ಆಗಿ ದೊಡ್ಡ ಗಣೇಶ ಸ್ವಾಮಿ ದೇವಸ್ಥಾನಕ್ಕೆ ನಾವು ಸಂಜೆ ಹೋಗ್ತೀವಿ. ಸೊ ಇಲ್ಲಿ ಅಪ್ಪ ಅಮ್ಮ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ, ಮಮ್ಮಿ ಡ್ರೆಸ್ ಚೆನ್ನಾಗಿದೆ ಆ್ಯಂಡ್ ಡ್ಯಾಡಿ ಕೂಡ. ಸೊ ದೀಕ್ಷಾ ಕೂಡ ಚೆನ್ನಾಗಿದ್ದಾಳೆ. ಆ್ಯಂಡ್ ಇಲ್ಲಿ ಕೊಡುವಂಥ ಪ್ರಸಾದ ಪುಳಿಯೋಗರೆ ಯಾರಿಗಿಷ್ಟ ಇಲ್ಲ ಅಲ್ವಾ. ಸೊ ನನಗಂತೂ ಇಟ್ಸ್ ಮೈ ಫೇವ್ರೆಟ್ ಪ್ರಸಾದ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಆವತ್ತು ಬಂದು ಪುಳಿಯೋಗರೆ ಕೊಡಲಿಲ್ಲ ಪ್ರಸಾದಕ್ಕೆ, ಸ್ವೀಟ್ ಪೊಂಗಲ್ ಕೊಟ್ಟರು. ಸೊ ಐ ಮಿಸ್ಡ್ ಪುಳಿಯೋಗರೆ ಅಂತ ಹೇಳ್ಬೋದು. ಬಿಕಾಸ್ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿ ಚೆನ್ನಾಗಿರುತ್ತೆ. ಸೊ ಇನ್ನು ದೇವರ ದರ್ಶನ ಮಾಡಿಕೊಂಡು ಇನ್ನು ನೆಕ್ಸ್ಟ್ ನಾವು ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಇನ್ನು ಕೇಕ್ ಹೌಸಿಗೆ ಬಂದ್ವಿ. ಸೊ ಅವಾಗೆ ಇನ್ಸ್ಟೆಂಟಾಗಿ ಕೇಕ್ ತೊಗೊಂಡು ಇನ್ನು ಜಸ್ಟ್ ಸ್ಮಾಲ್ ಕೇಕ್ ಕಟ್ಟಿಂಗ್ ಅಷ್ಟೇ. ಸೊ ತುಂಬ ಗ್ರ್ಯಾಂಡಾಗಿ ಅಂತ ಏನಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಸ್ಮಾಲ್ ಬರ್ಡೇ ವ್ಲಾಗ್ ಅಂತ ಹೇಳ್ಬೋದು. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಅದರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ಯು ಡೋಂಟ್ ಮಿಸ್ ಎನಿ ಆಫ್ ಮೈ ವಿಡಿಯೋ ಅಪ್ಡೇಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ನನ್ನ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.